ಕುಟುಂಬದ ಮೂವರು ನಾಪತ್ತೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಒಂದೇ ಕುಟುಂಬದ ಮೂವರು ನಾಪತ್ತೆ ಪ್ರಕರಣಕ್ಕೆ ಈ ಬಿಗ್ ಟ್ವಿಸ್ಟ್ ಒನ್ ಕನ್ನಡ ನ್ಯೂಸ್ನಲ್ಲಿ ರಿವೀಲ್ ಮಾಡ್ತಾ ಇದ್ದೀವಿ. ಈ ಪ್ರಕರಣದ ಇಂಚಿಂಚು ಮಾಹಿತಿಯನ್ನು ನಾವು ನಿಮ್ಮ ಮುಂದೆ ಬ್ರೇಕ್ ಮಾಡ್ತಾ ಹೋಗ್ತೀವಿ. ಯಾವ ರಾಜ್ಯ ಮಟ್ಟದ ಚಾನಲಲ್ಲೂ ಬರದೇ ಇರುವಂಥ ಸುದ್ದಿ ನಿಮ್ಮ ಒನ್ ಕನ್ನಡ ನ್ಯೂಸ್ ಸ್ಥಳೀಯ ವಾಹಿನಿಯಲ್ಲಿ ಬರ್ತಾ ಇದೆ. ಈ ಪ್ರಕರಣದ ಹಿನ್ನೆಲೆ ಏನು, ಮುನ್ನೆಲೆ ಏನು, ಈ ಪ್ರಕರಣಕ್ಕೆ ಆದಂತಹ ರೋಚಕ ತಿರುವೇನು ಅನ್ನೋದನ್ನು ನಾವು ಬ್ರೇಕ್ ಮಾಡ್ತಾ ಹೋಗ್ತೀವಿ. ಇದು ಒನ್ ಕನ್ನಡ ನ್ಯೂಸ್ ಬಿಗ್ ಬ್ರೇಕಿಂಗ್. ಸೊ ಲೆಟ್ಸ್ ಗೋ, ಏನು ಆ ಬ್ರೇಕಿಂಗನ್ನು ನೋಡ್ತಾ ಹೋಗೋಣಂತೆ. ಒಂದೇ ಕುಟುಂಬದ ಮೂವರು ನಾಪತ್ತೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ದಾವಣಗೆರೆ ಬಡಾವಣೆ ಠಾಣೆಯಲ್ಲಿ ದಾಖಲಾದ ಮಿಸ್ಸಿಂಗ್ ಕೇಸ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ದಾವಣಗೆರೆ ವಿನೋಬ್ ನಗರ ನಿವಾಸಿ ಅಂಜನ್ ಬಾಬು ಫ್ಯಾಮಿಲಿ ಮಿಸ್ಸಿಂಗ್ ಕೇಸ್. ಸುಮಾರು ಒಂದು ವಾರದ ಹಿಂದೆ ಒಂದು ಪ್ರಕರಣ ಬೆಳಕಿಗೆ ಬಂತು. ಒಂದು ಮಿಸ್ಸಿಂಗ್ ಕೇಸ್ ಆಗಿರುವಂಥದ್ದು. ಪತಿ ಪತ್ನಿ ಮತ್ತು 1 ವರ್ಷದ ಮಗು ನಾಪತ್ತೆ ಎಂದು ದಾವಣಗೆರೆ ಬಡಾವಣೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸೊ ದೂರು ದಾಖಲಾದ ಬೆನ್ನಲ್ಲೇ ಒನ್ ಕನ್ನಡ ನ್ಯೂಸ್ಗೆ ಮಹತ್ವದ ದಾಖಲೆಗಳು ಲಭ್ಯವಾಗಿದ್ದಾವೆ. ಈ ಪ್ರಕರಣ ಏನಿದೆ, ಇದು ನಾಪತ್ತೆ ಪ್ರಕರಣವೋ ಅಥವಾ ಪ್ಲಾನ್ಡ್ ಕಿಡ್ನಾಪ್ ಪ್ರಕರಣವೋ ಅನ್ನುವುದಕ್ಕೆ ಒಂದಷ್ಟು ಮೂಲ ದಾಖಲೆಗಳು ಒನ್ ಕನ್ನಡ ನ್ಯೂಸ್ಗೆ ಲಭ್ಯವಾಗಿದ್ದಾವೆ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಪೇದೆಯೊಬ್ಬನ ಹೈ ಡ್ರಾಮಾ ಇದು ಅಂತೇಳಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಈ ಪ್ರಕರಣ ಏನು, ಒಂದೇ ಕುಟುಂಬದ ಮೂವರು ನಾಪತ್ತೆ ಪ್ರಕರಣ ಇದೆ. ಈ ಪ್ರಕರಣದಲ್ಲಿ ಮುಖ್ಯವಾಗಿ ಒಂದು ಹೈ ಡ್ರಾಮಾ ನಡೀತಿದೆ ಅಂತ ಹೇಳ್ಬೋದು. ಯಾಕಂದರೆ ಕೋಟ್ಯಾಂತರ ರೂಪಾಯಿ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಿಸಿದಂಥ ಒಂದು ಡೀಲ್ ಇದು. ಹಾಗಾಗಿ ಈ ಒಂದು ಪ್ರಕರಣವನ್ನು ಪ್ಲ್ಯಾನ್ಡ್ ಕಿಡ್ನಾಪ್ ಕೇಸ್ ಅಂತಂದೇಳಿ ನಾವು ಹೇಳ್ತಾ ಇರುವಂಥದ್ದು. ಅದಕ್ಕೆ ಒಂದಷ್ಟು ದಾಖಲೆಗಳು ಕೂಡ ನಮ್ಮ ಹತ್ರ ಇದ್ದಾವೆ. ಹಾಗಾಗಿ ಒನ್ ಕನ್ನಡ ನ್ಯೂಸ್ ಬಳಿ ಏನು ದಾಖಲೆ ಇದ್ದಾವೆ ಆ ದಾಖಲೆಗಳನ್ನು ನಾವು ತೋರಿಸ್ತಾ ಹೋಗ್ತೀವಿ. ಆ ಒಂದೊಂದೇ ದಾಖಲೆಗಳನ್ನು ತೋರಿಸ್ಕೊಂಡು ಇಡೀ ಪ್ರಕರಣದ ಒಂದಷ್ಟು ಮಾಹಿತಿಯನ್ನು ನಾನು ತಮ್ಮ ಮುಂದೆ ಹಂಚ್ಕೊಳ್ತಾ ಹೋಗ್ತಾ ಇರ್ತೀನಿ. ಸೊ ಈ ಪ್ರಕರಣವನ್ನು ಏಪ್ರಿಲ್ 12ನೇ ತಾರೀಕಿಗೆ ಬಡಾವಣೆ ಠಾಣೆಯಲ್ಲಿ ಒಂದು ದೂರು ದಾಖಲಾಗುತ್ತೆ. ಏನಂತೇಳಿ, ಅಂಜನ್ ಬಾಬು ಪತ್ನಿ ನಾಗವೇಣಿ ಅಂಚಲಿ ಹಾಗೂ 1 ವರ್ಷದ ಮಗು ಮೂವರು ಕೂಡ ನಾಪತ್ತೆ ಆಗ್ತಾರೆ ಅಂತೇಳಿ ಒಂದು ದೂರು ದಾಖಲಾಗುತ್ತೆ. ನಾಪತ್ತೆ ಪ್ರಕರಣ ದಾಖಲಾಗುತ್ತೆ. ಆ ನಾಪತ್ತೆಯ ಪ್ರಕರಣ ದಾಖಲಾದ ಬಳಿಕ ಒನ್ ಕನ್ನಡ ನ್ಯೂಸ್ ತನಿಖಾ ತಂಡ ಈ ಒಂದು ಪ್ರಕರಣದ ಹಿಂದೆ ಬೀಳುತ್ತೆ. ಯಾಕಾಗಿ ಈ ಒಂದು ನಾಪತ್ತೆ ಆಗ್ತಾರೆ, ಅದರಲ್ಲೂ ಕೂಡ 1 ವರ್ಷದ ಮಗುವಿನ ಜೊತೆ ಇಡೀ ಕುಟುಂಬ ನಾಪತ್ತೆ ಆಗುತ್ತೆ ಅಂದರೆ ಇದರ ಹಿನ್ನೆಲೆ ಏನು, ಯಾಕೆ ಒಂದು ಕುಟುಂಬ ನಾಪತ್ತೆ ಆಯಿತು ಅಂತೇಳಿ ಒಂದು ತನಿಖೆಯ ಹಂತಕ್ಕೆ ಇಳಿದಂಥ ಸಂದರ್ಭದಲ್ಲಿ ನಮಗೆ ಸಿಕ್ಕಂಥ ಸ್ಫೋಟಕ ಮಾಹಿತಿ ಅಂದರೆ ಇದು ಕೇವಲ ನಾಪತ್ತೆ ಅಲ್ಲ. ಈ ಪ್ರಕರಣ ಇದೆ, ಈ ಪ್ರಕರಣ ಸಂಪೂರ್ಣವಾಗಿ ಒಂದು ಪ್ಲ್ಯಾನ್ಡ್ ಕಿಡ್ನಾಪ್ ಕೇಸ್ ಅಂತಂದರೆ ಹೇಳ್ಬೋದು. ಯಾಕಂದರೆ ಇದು ಕೋಟ್ಯಾಂತರ ರೂಪಾಯಿ ವ್ಯವಹಾರದ ಒಂದು ಕಹಾನಿ ಇದು. ಹಾಗಾಗಿ ಇಡೀ ಕುಟುಂಬ ಪ್ಲ್ಯಾನ್ಡ್ ಆಗಿ ಒಂದು ಕಡೆ ಸೇಫಾಗಿ ಇರುವಂಥದ್ದು. ಸೊ ಏಪ್ರಿಲ್ 12ನೇ ತಾರೀಕಿಗೆ ಒಂದು ಏನು ನಾಪತ್ತೆ ಆಗ್ತಾರೆ ದಾವಣಗೆರೆ ಬಡಾವಣೆಯಿಂದ, ಅದಕ್ಕಿಂತ 11 ದಿನಗಳ ಮುಂದೆ ಒಂದು ಬಾಂಡ್ ಪೇಪರನ್ನು ತೆಗೆದುಕೊಳ್ತಾರೆ. ಯಾರು, ಅಂಜನ್ ಬಾಬು ಮತ್ತು ಫ್ಯಾಮಿಲಿಯವರು ಒಂದು ಬಾಂಡ್ ಪೇಪರನ್ನು 2 ಬಾಂಡ್ ಪೇಪರ್ಗಳನ್ನು ತೆಗೆದುಕೊಳ್ತಾರೆ. ಆ 2 ಬಾಂಡ್ ಪೇಪರ್ಗಳನ್ನು ನನಗೆ ಆ ಸ್ಕ್ರೀನ್ ಮೇಲೆ ನಮ್ಮ ಪ್ರತಿನಿಧಿಗಳು ತೋರಿಸ್ತಾ ಇದ್ದಾರೆ. ಸ್ಕ್ರೀನ್ ಮೇಲೆ ಯಾವ ರೀತಿಯಾದ ಬಾಂಡ್ ಪೇಪರ್ ಅಂತೇಳಿ. 1ನೇ ಬಾಂಡ್ ಪೇಪರ್ ಬಂದು ಪ್ರಾಮಿಸರಿ ಪತ್ರ ಅಂತ. ಈ ಪ್ರಾಮಿಸರಿ ಪತ್ರ ಅಂಜನ್ ಬಾಬು ಅಂಡ್ ನಾಗವೇಣಿ ಅಂಚಲಿ, ಸೊ ಗಂಡ ಹೆಂಡತಿ ಏನಿದ್ದಾರೆ ಆ ಗಂಡ ಹೆಂಡತಿಯ ಹೆಸರಿನಲ್ಲಿ ಒಂದು ಬಾಂಡ್ ಪೇಪರ್ ಬರುತ್ತೆ. ಇದನ್ನು ತೆಗೆದುಕೊಳ್ಳುವಂಥವ್ರು ಯಾರು ಅಂತಂದರೆ, ಈ ಬಾಂಡ್ ಪೇಪರಲ್ಲಿ ಇನ್ನೊಂದು ಹೆಸರಿರುವಂಥದ್ದು ಭೀಮನಗೌಡ ಪಾಟೀಲ್ ಸನ್ ಆಫ್ ಬಾಪು ಗೌಡ. ಸೊ ಇವರು ಅಗ್ರಿಮೆಂಟನ್ನು ಮಾಡಿಸ್ಕೊತಾರೆ. ಯಾರು ಇದ್ದಾರೆ, ಭೀಮನಗೌಡ ಪಾಟೀಲ್ ಸನ್ ಆಫ್ ಬಾಪು ಗೌಡ ಏನಿದ್ದಾರೆ ಅವರು ಒಂದು ಪ್ರಾಮಿಸರಿಯನ್ನು ತೆಗೆದುಕೊಳ್ತಾರೆ. ಪ್ರಾಮಿಸರಿ ಮಾಡಿಸ್ಕೊಳ್ತಾರೆ. ಗಂಡ ಹೆಂಡತಿ ಹತ್ರ ಒಂದು ಪ್ರಾಮಿಸರಿಯನ್ನು ಮಾಡಿಸ್ಕೊಳ್ತಾರೆ. ಆ ಪ್ರಾಮಿಸರಿಯಲ್ಲಿ ಏನು ಮಾಡಿಸ್ಕೊಳ್ತಾರೆ ಅಂದರೆ, ನಾನು ಇವರಿಗೆ 10 ಲಕ್ಷ ಹಣವನ್ನು ಇವರಿಗೆ ಸಾಲದ ರೂಪದಲ್ಲಿ ಕೊಟ್ಟಿದ್ದೀನಿ. ಹಾಗಾಗಿ ಆ ಸಾಲದ ರೂಪದಲ್ಲಿ ಕೊಟ್ಟಿರುವಂಥ ಹಣಕ್ಕೆ ಅವರ ಆಸ್ತಿಯನ್ನು ನನ್ನ ಹೆಸರಿಗೆ ವರ್ಗಾವಣೆಯನ್ನು ಮಾಡಿಸ್ಕೊಳ್ತಿದ್ದೀನಿ ಅಂತೇಳಿ ಈ ಭೀಮನಗೌಡ ಪಾಟೀಲ್ ಒಂದು ಪ್ರಾಮಿಸರಿಯನ್ನು ಮಾಡಿಸ್ಕೊಳ್ತಾರೆ. ಯಾರ ಹತ್ರ, ಅಂಜನ್ ಬಾಬು ಹಾಗೂ ಅವರ ಪತ್ನಿ ನಾಗವೇಣಿ ಅಂಚಲಿ ಏನಿದ್ದಾರೆ ಅವರ ಹತ್ರ ಒಂದು ಬಾಂಡ್ ಪೇಪರನ್ನು ಮಾಡಿಸ್ಕೊಳ್ತಾರೆ. ಜೊತೆಗೆ ನಾಗವೇಣಿಯ ತಾಯಿ ರುದ್ರವ ವೀರಭದ್ರಪ್ಪ ಯಾನೆ ನೀಲಮ್ಮ, ಸೊ ಅವ್ರದ್ದು ಕೂಡ ಒಂದು ಒಪ್ಪಿಗೆ ಪತ್ರವನ್ನು, ಅಂದರೆ ಅಂಜನ್ ಬಾಬುಗೆ ಇಲ್ಲಿ ತಂದೆ ತಾಯಿ ಅಥವಾ ಸಂಬಂಧಿಕರು ಯಾರೂ ಕೂಡ ಇರೋದಿಲ್ಲ. ಹಾಗಾಗಿ ಅಂಜನ್ ಬಾಬುನ ಪತ್ನಿ ಇದ್ದಾರೆ, ಅಂಜನ್ ಬಾಬುನ ಪತ್ನಿಯ ತಾಯಿ ಹೆಸರಲ್ಲಿ ಒಂದಷ್ಟು ಆಸ್ತಿ ಇರುತ್ತೆ. ಆ ಆಸ್ತಿಯನ್ನು ಒಪ್ಪಿಗೆ ಪತ್ರವನ್ನು ಬರೆಸ್ಕೊಳ್ತಾರೆ. ಇದರಲ್ಲೂ ಕೂಡ ಇರುವಂಥದ್ದು ಏನಂದರೆ, ಏಪ್ರಿಲ್ 1ನೇ ತಾರೀಕಿಗೆ ಇದು ಬಾಂಡ್ ಪೇಪರ್ ಖರೀದಿಯಾಗಿರುವಂಥದ್ದು. ಅವತ್ತೇ ಒಂದು ಅಗ್ರಿಮೆಂಟ್ ಕೂಡ ಆಗುತ್ತೆ. ಇಬ್ಬರ ನಡುವೆ ಒಂದು ಒಪ್ಪಂದವನ್ನು ಕೂಡ ಮಾಡ್ಕೊಳ್ತಾರೆ, ಒಪ್ಪಿಗೆ ಪತ್ರ. ಇದರಲ್ಲೂ ಕೂಡ ಇರುವಂಥದ್ದು ಯಾರು, ಭೀಮನಗೌಡ ಪಾಟೀಲ್ ಸನ್ ಆಫ್ ಬಾಪು ಗೌಡ. ಇವರು ಒಪ್ಪಿಗೆ ಪತ್ರವನ್ನು ಮತ್ತೊಂದು ಕಡೆ ಪ್ರಾಮಿಸರಿ ಎರಡನ್ನೂ ಕೂಡ ಒಂದೇ ಫ್ಯಾಮಿಲಿನ ತೆಗೆದುಕೊಳ್ತಾರೆ. ಈ ಒಂದು ಅಗ್ರಿಮೆಂಟ್ ಆದ ಕೇವಲ 10 ದಿನಗಳಲ್ಲಿ ಈ ಇಡೀ ಕುಟುಂಬ ಬೇರೆ ಕಡೆಗೆ ಒಂದು ಶಿಫ್ಟ್ ಆಗುತ್ತೆ. ಸೊ ಆ ಶಿಫ್ಟ್ ಆದಂಥ ಪ್ಲ್ಯಾನ್ ಏನಿದೆ ಇದು ಸಂಪೂರ್ಣವಾಗಿ ಪ್ಲ್ಯಾನ್ಡಾಗಿ ಶಿಫ್ಟ್ ಆಗುವಂಥದ್ದು. ಇದನ್ನು ಯಾರೋ ಬಂದು ಅಲ್ಲಿ ಕಿಡ್ನಾಪ್ ಮಾಡಿದ್ದಾಗಲಿ ಅಥವಾ ಈ ಫ್ಯಾಮಿಲಿ ಎದುರ್ಕೊಂಡು ಹೋಗಿದ್ದಲ್ಲ, ಈ ಒಂದು ಪ್ರಾಪರ್ಟಿಯನ್ನು ತಮ್ಮ ಹೆಸರಿಗೆ ಬರೆಸ್ಕೊಳ್ಬೇಕು ಅಂತೇಳಿ ಈ ಒಂದು ಭೀಮನಗೌಡ ಪಾಟೀಲ್ ಸನ್ ಆಫ್ ಬಾಪುಗೌಡ ಏನಿದ್ದಾರೆ ಇವರು ಇಡೀ ಫ್ಯಾಮಿಲಿಯನ್ನು ಬೇರೆ ಕಡೆಗೆ ಹೈಜಾಕನ್ನು ಮಾಡ್ತಾರೆ. ಹೈಜಾಕನ್ನು ಮಾಡಿ ಅವರ ತಾಯಿ ಹತ್ರ ಒಂದು ಒಪ್ಪಿಗೆ ಪತ್ರವನ್ನು ಕೂಡ ಬರೆಸ್ಕೊಳ್ತಾರೆ.
ನಿಮ್ಮ ಆಸ್ತಿ ಏನಿದೆ ನಿಮ್ಮ ಆಸ್ತಿಯನ್ನು ನನ್ನ ಹೆಸರಿಗೆ ವರ್ಗಾವಣೆ ಮಾಡಬೇಕು ಅಂತೇಳಿ ಬರ್ಸ್ಕೊಳ್ತಾರೆ. ಹಾಗಾಗಿ ಈ ಒಂದು ಪ್ರಕರಣವನ್ನು ಪೊಲೀಸರು ಸ್ಟಾರ್ಟಿಂಗ್ ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ. ಕಾಣೆಯಾಗಿ ಸುಮಾರು 1 ವಾರ ಆದ ಬಳಿಕ ಈ ಒಂದು ಫ್ಯಾಮಿಲಿಯವರು ಒಂದು ಕಂಪ್ಲೇಂಟನ್ನು ಮಾಡ್ತಾರೆ. ಅದು ಫೋರ್ಸ್ಫುಲಿ ಕಂಪ್ಲೇಂಟನ್ನು, ಅಂದರೆ ಈ ಒಂದು ಫ್ಯಾಮಿಲಿ ಏನು ಹೋಗುತ್ತೆ, ಅಂಜನ್ ಬಾಬು ಪತ್ನಿ ಹಾಗೂ ಪುತ್ರಿ ಈ 3 ಜನ ಏನು ನಾಪತ್ತೆ ಆಗ್ತಾರೆ. ನಾಪತ್ತೆ ಆದ ನಂತರ ಅವರ ಕುಟುಂಬದವರು ಯಾರು ಕೂಡ ಕಂಪ್ಲೇಂಟನ್ನು ಕೊಡೋದಿಲ್ಲ. ಆದರೆ ಯಾರಿಗೆ ಕೋಟ್ಯಾಂತರ ರೂಪಾಯಿ ಹಣ ನಷ್ಟ ಆಗಿದೆ, ಆ ಇಡೀ ಕುಟುಂಬ ಎಲ್ಲ ಫ್ಯಾಮಿಲಿಗಳು ಬಂದು ಅಂಜನ್ ಬಾಬು ಅವರ ಅತ್ತೆಯ ಮೇಲೆ ಒತ್ತಡವನ್ನು ಏರ್ತಾರೆ, ಅವರ ಸಂಬಂಧಿಕರ ಮೇಲೆ ಒತ್ತಡವನ್ನು ಏರ್ತಾರೆ. ಏನಂತಂದೇಳಿ ಕಂಪ್ಲೇಂಟನ್ನು ಕೊಡಿ, ನಾಪತ್ತೆ ಪ್ರಕರಣವನ್ನು ದಾಖಲು ಮಾಡಿ ಅಂತೇಳಿ. ನಾಪತ್ತೆ ಪ್ರಕರಣವನ್ನು ದಾಖಲು ಮಾಡಿಕೊಂಡಿರುವಂತಹ ದಾವಣಗೆರೆ ಪೊಲೀಸರು ಈ ಒಂದು ಪ್ರಕರಣವನ್ನು ಬೆನ್ನಿಗೆ ಬಿದ್ದಿದ್ದಾರೆ. ಆದರೆ ಅದೆಲ್ಲದಕ್ಕಿಂತ ಸ್ಫೋಟಕ ಮಾಹಿತಿ ಏನಂತಂದರೆ, ನಾಗವೇಣಿ ಏನು ಒಂದು ಇಲ್ಲಿಂದ ಎಸ್ಕೇಪ್ ಆಗ್ತಾರೆ. ಇಲ್ಲಿಂದ ಎಸ್ಕೇಪ್ ಆಗಿ ಬಿಜಾಪುರ ಡಿಸ್ಟಿಕ್ಕಿನ ತ್ರಿಕೋಟ ಅನ್ನೋ ಒಂದು ಗ್ರಾಮದಲ್ಲಿ ನಾಗವೇಣಿಯವರು ವಾಸ್ತವ್ಯವನ್ನು ಹೂಡ್ತಾರೆ. ಸೊ ಆ ಒಂದು ಆಡಿಯೋನ ಕೂಡ ನೀವು ಕೇಳ್ತಾ ಬನ್ನಿ. ಆಡಿಯೋ ಕೇಳಿದ ನಂತರ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬಿಜಾಪುರ ಡಿಸ್ಟಿಕ್ಕು ತಿಕೋಟ ತಾಲೂಕು ಕಲ್ಕವಟಗಿ ಅಂತ ಊರೊಳಗಿರೋದು ಮನೆ. ಸರ್ಕಲ್ ಬರ್ತೈತಿ, ಸರ್ಕಲಿಂದ ಒಳಗೆ. ಬಿಜಾಪುರ ಡಿಸ್ಟಿಕ್ಕು ತಿಕೋಟ ತಾಲೂಕು ಕಲ್ಕವಟಗಿ ಅಂತ ಊರೊಳಗಿರೋದು ಮನೆ. ಸರ್ಕಲ್ ಬರ್ತೈತಿ, ಸರ್ಕಲಿಂದ ಒಳಗೆ. ಎಸ್ ವೀಕ್ಷಕರೇ, ನೀವು ನೋಡಿದ್ರಿ ಆಡಿಯೋವನ್ನು ಕೇಳಿಸ್ಕೊಂಡ್ರೆ. ಆಡಿಯೋ ಇದು ಅಂಜನ್ ಬಾಬು ಅವರ ಪತ್ನಿಯ ಆಡಿಯೋ ಇದು. ಈ ಆಡಿಯೋವನ್ನು ಅವರ ಸಂಬಂಧಿಕರಿಗೆ ಅಂಜನ್ ಬಾಬು ಅವರ ಪತ್ನಿ ಕಳಿಸ್ತಾರೆ, ತಾವು ಎಲ್ಲಿದ್ದೀವಿ ಅಂತ. ವಿಜಯಪುರ ಜಿಲ್ಲೆಯ ತ್ರಿಕೋಟ ಎಂಬುವ ಒಂದು ಸ್ಥಳದಲ್ಲಿ ಅವ್ರು ಇರ್ತಾರೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು GPS ಫೋಟೋಗಳನ್ನು, ಅಂದರೆ ಒಂದು GPS ಮ್ಯಾಪ್ ಏನಿದೆ ಆ ಮ್ಯಾಪನ್ನು ಕೂಡ ನಾವು ತೋರಿಸ್ತಾ ಹೋಗ್ತೀವಿ. ಪಕ್ಕದಲ್ಲಿ ಡಿಸ್ಪ್ಲೇ ಕಾಣ್ತಾ ಇದೆ. ಸೊ ಈ ಒಂದು ಅಗ್ರಿಮೆಂಟ್ ಏನಾಗಿರುತ್ತಲ್ಲ, ಅಗ್ರಿಮೆಂಟ್ ಮಾಡಿಕೊಂಡಂತಹ ಭೀಮನಗೌಡ ಪಾಟೀಲ್ ಬಿನ್ ಬಾಪುಗೌಡ ಅವರ ವಾಸಸ್ಥಳ ಕಳವಟಗಿ ಗ್ರಾಮ, ಬಾಬಾನಗರ ಪೋಸ್ಟ್, ತ್ರಿಕೋಟ ತಾಲೂಕು, ವಿಜಯನಗರ ಜಿಲ್ಲೆ. ಈ ಒಂದು ಪೋಸ್ಟ್ ಏನಿದೆ, ಇದೇ ಪೋಸ್ಟಿಗೆ ಸಂಬಂಧಪಟ್ಟಂತಹ ಸ್ಥಳದಲ್ಲಿ ಅಂಜನ್ ಬಾಬು ಮತ್ತು ಪತ್ನಿ ಪುತ್ರಿ 3 ಕೂಡ ಅದೇ ಸ್ಥಳದಲ್ಲಿ ಇರ್ತಾರೆ. ಹಾಗಾಗಿ ಅಲ್ಲಿಯ ಒಂದು ಡಾಟಾವನ್ನು ಅವರ ಶೇರ್ ಮಾಡಿರ್ತಾರೆ. ಯಾರು ಅಂಜನ್ ಬಾಬು ಅವರ ಪತ್ನಿ ಏನಿದ್ದಾರೆ, ಅಂಜನ್ ಬಾಬು ಅವರ ಪತ್ನಿ ಅವರ ರಿಲೇಷನ್ಗೆ ಒಂದು ಗೂಗಲ್ ಮ್ಯಾಪ್ ಶೇರನ್ನು ಮಾಡ್ತಾರೆ, ಲೊಕೇಶನನ್ನು ಶೇರ್ ಮಾಡ್ತಾರೆ, ಹಾಗೂ ಒಂದು ಆಡಿಯೋವನ್ನು ಕೂಡ ಕಳಿಸ್ತಾರೆ. ಆಡಿಯೋವನ್ನು ಕೂಡ ಕೇಳಿಸ್ಕೊಂಡ್ರಿ. ಅಂದರೆ ಈ ಇಡೀ ಪ್ರಕರಣವನ್ನು ನೋಡಿದಾಗ ನಿಮಗೆ ಇದು ಒಂದು ಸುಮಾರು 2 ರಿಂದ 2.5 ಕೋಟಿ ರೂಪಾಯಿಗಳಷ್ಟು ಅವ್ಯವಹಾರ ನಡೆದಿರುವಂಥದ್ದು. ಅದರಲ್ಲಿ ಯಾಕಂದರೆ ಅಂಜನ್ ಬಾಬು ಸ್ಟಾಕ್ ಮಾರ್ಕೆಟ್ನ ಒಬ್ಬ ಉದ್ಯೋಗಿ. ಸ್ಟಾಕ್ ಮಾರ್ಕೆಟ್ ಹೆಸರಲ್ಲಿ ನೂರಾರು ಜನರ ಹತ್ರ ಲಕ್ಷಾಂತರ ರೂಪಾಯಿ ಹಣವನ್ನು ತೆಗೆದುಕೊಂಡಿದ್ದಾರೆ. ಹಣವನ್ನು ತೆಗೆದುಕೊಂಡು ಯಾರೂ ಕೂಡ ವಾಪಸ್ ಕೊಟ್ಟಿಲ್ಲ. ಹಾಗಾಗಿ ಈ ಒಂದು ಪ್ರಕರಣ ಏನಿದೆ, ಈ ಒಂದು ಪ್ರಕರಣ ಪ್ಯೂರ್ಲಿ ಪ್ಲ್ಯಾನ್ಡ್ ಕಿಡ್ನಾಪ್ ಕೇಸ್ ಅಂತ ಹೇಳ್ಬೋದು. ಇದನ್ನು ಮೊದಲ ಬಾರಿಗೆ ಬ್ರೇಕ್ ಮಾಡ್ತಿರುವಂಥದ್ದು ನಿಮ್ಮ ಒನ್ ಕನ್ನಡ ನ್ಯೂಸ್. ಯಾಕಂದರೆ ಸಮಗ್ರ ದಾಖಲಾತಿಗಳು ನಮ್ಮ ಬಳಿ ಇದ್ದಾವೆ. ಹಾಗಾಗಿ ಈ ಒಂದು ದಾಖಲಾತಿಗಳನ್ನು ಇಟ್ಕೊಂಡು ನಾವು ಈ ಒಂದು ಸುದ್ದಿಯನ್ನು ಬ್ರೇಕ್ ಮಾಡ್ತಾ ಇದ್ದೀವಿ. ಪೊಲೀಸರು ತನಿಖೆಯನ್ನು ಮಾಡಿದ್ದಾದರೆ ಯಾರು ಆ ಒಂದು ಪೊಲೀಸ್ ಪೇದೆ ಇದ್ದಾನೆ, ಆ ಒಂದು ಪೊಲೀಸ್ ಪೇದೆಯನ್ನು ಸಮಗ್ರ ತನಿಖೆಯನ್ನು ಮಾಡಿದ್ರೆ ಇಡೀ ಪ್ರಕರಣ ಬಯಲಿಗೆ ಬರುತ್ತೆ. ಇಡೀ ಪ್ರಕರಣ ಬಯಲಿಗೆ ಬಂದು ಆ ಕುಟುಂಬ ಏನು ಪ್ಲ್ಯಾಂಡಾಗಿ ಹೊರಗಡೆ ಹೋಗಿದೆ, ಆ ಪ್ಲ್ಯಾಂಡಾಗಿ ಹೊರಗಡೆ ಹೋಗಿರುವಂಥ ಕುಟುಂಬ ಪೊಲೀಸರ ಕೈಗೆ ಸಿಗುತ್ತೆ. ಈ ಒಂದು ನಾಪತ್ತೆಯ ಪ್ರಕರಣಕ್ಕೆ ಪೊಲೀಸರು ಈ ರೀತಿಯಾಗಿ ಒಂದು ತನಿಖೆಯನ್ನು ಮಾಡಿದ್ರೆ ಸಂಪೂರ್ಣವಾಗಿ ಆ ಕುಟುಂಬ ಹೊರಗಡೆ ಬರುತ್ತೆ. ಜೊತೆಗೆ ಈ ಒಂದು ಪ್ಲ್ಯಾಂಡ್ ಕಿಡ್ನಾಪ್ ಹಿಂದ್ಗಡೆ ಯಾರೆಲ್ಲ ಇದ್ದಾರೆ ಅವರಿಗೆಲ್ಲ ಶಿಕ್ಷೆಯನ್ನು ಕೂಡ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದು ಒನ್ ಕನ್ನಡ ನ್ಯೂಸ್ ಬ್ರೇಕ್ ಮಾಡಿರುವಂಥ ಬಿಗ್ ಬ್ರೇಕಿಂಗ್. ಇದು ಯಾವ ರಾಜ್ಯ ಮಟ್ಟದ ಚಾನಲಲ್ಲೂ ಕೂಡ ಬ್ರೇಕ್ ಆಗದಿರುವಂಥ ಸುದ್ದಿಯನ್ನು ನಾವು ಬ್ರೇಕ್ ಮಾಡಿದ್ದೀವಿ. ಸೊ ಮುಂದೆ ಮತ್ತೊಂದು ಸುದ್ದಿಯನ್ನು ಹೊತ್ತು ತರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್.